टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಆರನೇ ದಿನ ಏನು ಇವತ್ತಿನ ಕಾರ್ಯಾಚರಣೆಯಲ್ಲಿ ಇವತ್ತು 11ನೇ ಪಾಯಿಂಟ್ನಿಂದ ಆರಂಭಿಸ್ತಾರೆ. ಏಕೆಂತ ಹೇಳಿದರೆ ಬಾಕಿ ಇರುವಂಥದ್ದೇ ಇವಾಗ 11, 12, 13 ಇವು 3 ಪಾಯಿಂಟ್ಗಳು ಬಾಕಿ ಇದೆ. 1ರಿಂದ 13 ಪಾಯಿಂಟ್ ಏನಿತ್ತು 1ರಿಂದ 13 ಪಾಯಿಂಟ್ನಲ್ಲಿ 1ರಿಂದ 10 ಪಾಯಿಂಟ್ ಈಗ ಕಂಪ್ಲೀಟ್ ಆಗಿದೆ. ಅದರಲ್ಲಿ 6 ಪಾಯಿಂಟ್ನಲ್ಲಿ ಮಾತ್ರ ಒಂದು ಅಸ್ಥಿಪಂಜರ ಸಿಕ್ಕಿರುವಂಥದ್ದು. ಇನ್ನು 3 ಪಾಯಿಂಟ್ ಬಾಕಿ ಉಳಿದಿದೆ. ಆ ಒಂದು 3 ಪಾಯಿಂಟನ್ನು ಇವತ್ತು ಆರಂಭಿಸ್ತಾರೆ. ಮತ್ತು ಎಷ್ಟು ಮುಗಿಸ್ತಾರೆ ಅನ್ನೋದನ್ನು ಮುಂದಿನ ಹಂತಗಳಲ್ಲಿ ಅದನ್ನ ನೋಡಬೇಕಾಗುತ್ತೆ. ಸದ್ಯಕ್ಕೆ ಎಲ್ಲ 4 ಪಾಯಿಂಟ್ಗಳು ಅಂದರೆ ಏನು 9, 10, 11, 12 ಎಲ್ಲ 4 ಪಾಯಿಂಟ್ ಇಲ್ಲೇ ಇದ್ದಿದ್ದು. ಈ ಭಾಗದಲ್ಲಿ ನೋಡೋದಾದರೆ ಏನು ಉಜಿರೆಯಿಂದ ಧರ್ಮಸ್ಥಳ ಬರುವಂಥ ಮಾರ್ಗ ಮಧ್ಯ ನೇತ್ರಾವತಿ ಸ್ನಾನಘಟ್ಟ ಅದಕ್ಕಿಂತ ಒಂದು 100 ಮೀಟರ್ ಈ ಭಾಗದಲ್ಲಿ ಈ ಪಾಯಿಂಟ್ಗಳು ಇರುವಂಥದ್ದು. ಸೊ ಅಲ್ಲಿ ಪರದೆಯನ್ನು ಕಟ್ಟಿರೋದೇನು ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಸೊ ಅಲ್ಲೇ ಇರುವಂಥದ್ದು 9, 10, 11, 12 ಪಾಯಿಂಟ್. ಈಗ 9, 10 ಆಗಲೇ ಮೊನ್ನೆ ಮುಗಿದಿದೆ. ಈಗ ಇವತ್ತಿಲ್ಲಿ 11, 12ನೇ ಪಾಯಿಂಟನ್ನು ಆರಂಭಿಸ್ತಾರೆ. ಅಂದರೆ 11ನೇ ಪಾಯಿಂಟಿಂದ ಆರಂಭ ಮಾಡ್ತಾರೆ. 11ನೇ ಪಾಯಿಂಟಿಂದ ಆರಂಭ ಮಾಡಿ ಅದಾದ ಬಳಿಕ 13 ಅಂದರೆ 12, 13ನೇ ಪಾಯಿಂಟಿಗೆ ಹೋಗುವಂಥದ್ದು. ಸೊ ಇಲ್ಲಿ 11, 12 ಪಾಯಿಂಟ್ ಇಲ್ಲ ಆದರೆ 13ನೇ ಪಾಯಿಂಟ್ ಇಲ್ಲಿಂದ ಸ್ವಲ್ಪ ದೂರದಲ್ಲಿ ಇರುವಂಥದ್ದು. ಅಂದರೆ ಇವು 4 ಪಾಯಿಂಟ್ ಒಂದೇ ಜಾಗದಲ್ಲಿ. ಅಂದರೆ ಏನು ನೋಡ್ಬೋದು ಅಂದರೆ ಆ ಒಂದು 9, 10, 11, 12 ಏನು ಒಂದೇ ಕಡೆ ಇತ್ತು. ಸೊ ಇಲ್ಲಿಂದ ಸ್ವಲ್ಪ ದೂರ ಹೋದರೆ 13ನೇ ಪಾಯಿಂಟ್ ಸಿಗುವಂಥದ್ದು. ಸೊ ಅಂದರೆ 13ನೇ ಪಾಯಿಂಟ್ನಲ್ಲಿ ಅದು ಸ್ವಲ್ಪ ದೂರ ಇರುವಂಥದ್ದು. ಸೊ ಇಲ್ಲಿ ಯಾವ ನಿರೀಕ್ಷೆಯನ್ನು ಇವತ್ತು ಇಟ್ಕೊಂಡಿದ್ದಾರೆ ಅಂತ ಹೇಳಿದರೆ 9, 10ರಲ್ಲಿ ಏನು ಸಿಕ್ಕಿಲ್ಲ. ಸೊ ಅದೇ ರೀತಿ 11, 12ರಲ್ಲೂ ಕೂಡ ಯಾವುದು ಸಿಗಲ್ಲ ಅನ್ನೋ ಒಂದು ನಿರೀಕ್ಷೆ ಎಲ್ಲರದ್ದು. ಯಾಕೆ ಅಂತ ಹೇಳಿದರೆ 4 ಪಾಯಿಂಟ್ ಒಂದೇ ಸಮತಟ್ಟಿನ ಪ್ರದೇಶ ಮತ್ತು 50 ಮೀಟರ್ ಅಂತರ ಆ ಒಂದು 4 ಪಾಯಿಂಟಿಗೆ ಇರುವಂಥದ್ದು. ಸೊ ಅದರಿಂದ ಅವೆರಡು ಪಾಯಿಂಟಲ್ಲಿ ಸಿಕ್ಕಿಲ್ಲ ಅಂತ ಹೇಳಿದರೆ ಇನ್ನೆರಡು ಪಾಯಿಂಟ್ಗಳಲ್ಲೂ ಸಿಗುವಂತಹ ಸಾಧ್ಯತೆ ಭಾರಿ ಕಡಿಮೆ ಅಂತೇಳಿ ಅಂದಾಜಿಸಲಾಗಿದೆ. ಆದರೆ 13ನೇ ಪಾಯಿಂಟಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಹೂತಾಕಿದ್ದೀನಿ ಅಂತ ಆತ ಹೇಳಿರುವಂಥದ್ದು. ಅಲ್ಲಿಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲೇನಾಗುತ್ತೆ ಅನ್ನೋದು ನೋಡಬೇಕಾಗಿದೆ. ಒಟ್ಟಾರೆ ಇವತ್ತು ಏನು ಆರಂಭಿಕ ಹಂತದಲ್ಲಿ 11ನೇ ಪಾಯಿಂಟ್ ಆಗಿದ್ದಾರೆ. ಅಲ್ಲಿ ಏನಾದರೂ ಮೂಳೆ ಅಸ್ಥಿಪಂಜರ ಸಿಕ್ಕರೆ ಇಡೀ ದಿನ ಅದೇ ಆಗುತ್ತೆ. ಇಲ್ಲ ಅಂತ ಹೇಳಿದರೆ ಇವತ್ತು ಆ 3 ಕೂಡ ಮುಗಿಯುವಂತಹ ಸಾಧ್ಯತೆಗಳಿದೆ.